ಜನರಿಗೆ ಅದೂ ಒಂದಿರುತ್ತೆ, ಕಾಡಿಂದ ಇಟ್ಕೊಂಡ್ಬಂದು ಇಟ್ಟಿರ್ತಾರೆ ಅಂತ ಇರಲ್ಲ. ನಮ್ಮಲ್ಲಿ ಸುಮಾರು ಝೂ ಅನಿಮಲ್ಸ್ದು ಪೇರೆಂಟ್ಸ್ ಎಲ್ಲ ಝೂ ಬಾಂಡ್. ರೀಸೆಂಟಾಗಿ ನಾವು ಹೇಳಬೇಕು ಅಂದರೆ ವಿ ಹ್ಯಾವ್ ಗಾಟ್ ವೈಟ್ ಟೈಗರ್. ಸೊ ಇಟ್ ಈಸ್ ದ ಫಸ್ಟ್ ವೈಟ್ ಟೈಗರ್ ಟು ದ ಶಿವಮೊಗ್ಗ ಝೂ. ಸೊ ವಿ ಗಾಟ್ ಇಟ್ ಫ್ರಮ್ ಔರಂಗಾಬಾದ್ ಝೂ ಇಂದ. ಸೊ ನೀವೆಲ್ಲ ಟೈಗರ್ ರಿಸರ್ವ್ಸ್ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನದಿ ಹರಿತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಭದ್ರಾ ಟೈಗರ್ ರಿಸರ್ವಲ್ಲಿ ಭದ್ರಾ ಫ್ಲೋ ಆಗ್ತಾ ಇದೆ, ಕಾಳಿ ಟೈಗರ್ ರಿಸರ್ವಲ್ಲಿ ಕಾಳಿ ನದಿ ಫ್ಲೋ ಆಗ್ತಾ ಇದೆ. ಸೊ ಹ್ಯೂಮನ್ ಸೆಟಪ್ಪಲ್ಲಿ ನಾವು ಅನಿಮಲ್ಸ್ನ ಬ್ರೀಡ್ ಮಾಡಬೇಕು, ಸಕ್ಸಸ್ ಪಡಿಬೇಕು ಅಂತ ಅಂದರೆ ಲಾಟ್ ಆಫ್ ರಿಸರ್ಚ್ ಅನಾಲಿಸಿಸ್ ಎಲ್ಲ ಆಗಬೇಕಾಗತ್ತೆ. ಫಾರೆಸ್ಟ್ ಹೆಲ್ತಿಯಾಗಿಲ್ಲ ಅಂತ ಅಂದರೆ ನನ್ ಆಫ್ ದ ವೈಲ್ಡ್ ಲೈಫ್ ಇಸ್ ಗೋಯಿಂಗ್ ಟು ಸ್ಟೇ ದರ್. ಹಾಯ್ ಸರ್, ಅರ್ಜುನ್ ಅಂತ. ನಮಸ್ತೆ. ಶಿವಮೊಗ್ಗ ಝೂಗೆ ಮತ್ತು ಸಫಾರಿ ವಿಸಿಟಿಗೆ ಬಂದಿದ್ವಿ ಇಲ್ಲಿ. ಓಕೆ. ಸೊ ತುಂಬ ಅನಿಮಲ್ಸ್ ಎಲ್ಲ ಇತ್ತು, ನಾವು ನೋಡ್ಕೊಂಡೆಲ್ಲ ಬಂದ್ವಿ. ಸೊ ವಿ ಜಸ್ಟ್ ವಾಂಟೆಡ್ ಟು ನೋ, ಈಗ ಜನ ಹೊರಗಡೆಯಿಂದ ಬರೋರಿಗೆ ಝೂ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಆಮೇಲೆ ಝೂ ಏನಕ್ಕೆ ಇರಬೇಕು ಸ್ಪೆಸಿಫಿಕ್ ಆಗಿ. ಬಿಫೋರ್ ದಟ್ ನಿಮ್ಮದು ಇಂಟ್ರೊಡಕ್ಷನ್ ಕೊಟ್ಟರೆ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಅಮರಾಕ್ಷರ್ ಅಂತ. ನಾನಿಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ 1.5 ಇಯರ್ಸಿಂದ ನಾನಿಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಸೊ ನಿಮ್ಮ ಫಸ್ಟ್ ಪ್ರಶ್ನೆಗೆ ಝೂ ಯಾಕೆ ಬೇಕು ಸೊಸೈಟಿಗೆ ಅಂತ. ಸೊ ಒಂದು ರೀತಿ ನೋಡಿದ್ರೆ ಝೂ ಈಸ್ ಎ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ಫಾರ್ ಕನ್ಸರ್ವೇಷನ್. ಅಂದರೆ ಇವಾಗ ಕನ್ಸರ್ವೇಷನ್ ಅಂತ ಅಂದಾಗ ಸುಮಾರು ಎಲಿಮೆಂಟ್ಸ್ ಬರುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಇರೋದು ಕನ್ಸರ್ವೇಷನ್ ಎಜುಕೇಷನ್. ಸೊ ಕನ್ಸರ್ವೇಷನ್ ಎಜುಕೇಷನ್ ಮತ್ತು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಝೂ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಟ್ ಆಲ್ಸೋ ಪ್ರೊವೈಡ್ಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಜೊತೆ ಎಜುಕೇಷನ್ ಕೊಡೋ ಜವಾಬ್ದಾರಿ ಝೂಗಿರುತ್ತೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಸುಮಾರು ಸ್ಪೀಷೀಸ್ ಎಲ್ಲ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಸೊ ಎಕ್ಸ್ಟಿಂಕ್ಟ್ ಆಗ್ತಾ ಇರೋ ಕಾರಣ ಅದನ್ನು ನಾವು ರಿವೈವಲ್ ಮಾಡಬೇಕು ಅಂತ ಅಂದರೆ ಲಾಟ್ ಆಫ್ ಕನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಾವು ತೊಗೊಬೇಕಾಗತ್ತೆ. ಸೊ ಇಟ್ಸ್ ಎ ವೆರಿ ಟೆಕ್ನಿಕಲ್ ಫೀಲ್ಡ್ ಆಲ್ ಟುಗೆದರ್. ಸೊ ಹ್ಯೂಮನ್ ಸೆಟಪ್ಪಲ್ಲಿ ನಾವು ಅನಿಮಲ್ಸ್ನ ಬ್ರೀಡ್ ಮಾಡಬೇಕು, ಸಕ್ಸಸ್ ಪಡಿಬೇಕು ಅಂತ ಅಂದರೆ ಲಾಟ್ ಆಫ್ ರಿಸರ್ಚ್ ಅನಾಲಿಸಿಸ್ ಎಲ್ಲ ಆಗಬೇಕಾಗತ್ತೆ. ಅದಕ್ಕೆ ಈ ಥರದೊಂದು ಝೂ ಆ್ಯಸ್ ಎ ಸೆಟಪ್ ಖಂಡಿತ ಬೇಕಾಗತ್ತೆ. ಆಮೇಲೆ ಸುಮಾರು ಕ್ಯಾಪ್ಟಿವ್ ಮ್ಯಾನೇಜ್ಮೆಂಟಲ್ಲಿ ಸುಮಾರು ರಿಸರ್ಚ್ ಕ್ವಶನ್ಸ್ ಇದೆ ವಿಚ್ ಇಸ್ ನಾಟ್ ಆನ್ಸರ್ಡ್. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ದರ್ ಇಸ್ ಲಾಟ್ ಆಫ್ ರಿಸರ್ಚ್ ಹ್ಯಾಪನಿಂಗ್ ಇನ್ ದ ಝೂ. ಸೊ ಆ್ಯಸ್ ಎ ಇನ್ಸ್ಟಿಟ್ಯೂಟ್ ನೋಡಿದ್ರೆ ನೀವು, ಸೊ ಝೂ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕನ್ಸರ್ವೇಷನ್. ಸೊ ಫ್ಯೂಚರಲ್ಲಿ ಐ ಫೀಲ್ ಕರ್ನಾಟಕದಲ್ಲಿ ಎಲ್ಲ ಝೂಸು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಸೊ ಇಟ್ ಈಸ್ ಸಪೋರ್ಟಿಂಗ್ ದಟ್ ಇನ್ಸ್ಟಿಟ್ಯೂಟ್ ಕನ್ಸರ್ವೇಷನ್. ಅಂದರೆ ಇವಾಗ ಬಂಡೀಪುರ, ನಾಗರಹೊಳೆ ಮತ್ತು ನಮ್ಮ ಕಾಳಿ ಟೈಗರ್ ರಿಸರ್ವಲ್ಲೆಲ್ಲ ನಾವು ಏನು ಇನ್ಸ್ಟಿಟ್ಯೂಟ್ ಕನ್ಸರ್ವೇಷನ್ ಮಾಡ್ತಾ ಇದ್ದೀವಿ, ಹ್ಯಾಬಿಟೈಟ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೊಟೆಕ್ಷನ್ ಎಲ್ಲ, ಅದಕ್ಕೆ ಸಪ್ಲಿಮೆಂಟ್ ಆಗಿ ನಮ್ಮ ಝೂ ಇನ್ಸ್ಟಿಟ್ಯೂಟ್ ಕನ್ಸರ್ವೇಷನ್ ಮಾಡ್ತಾ ಇದೆ. ಸೊ ಇವಾಗ ಸ್ಪೆಸಿಫಿಕ್ ಆಗಿ ಶಿವಮೊಗ್ಗ ಝೂ ಮತ್ತು ಸಫಾರಿ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಝೂ ಮತ್ತು ಸಫಾರಿ ಎಷ್ಟು ರೇಡಿಯಸ್ ಅಲ್ಲಿ ಇದೆ, ಆಮೇಲೆ ಎಷ್ಟು ಪ್ರಾಣಿಗಳಿದೆ, ಆಮೇಲೆ ಯಾವ ಯುನಿಕ್ ಅನಿಮಲ್ಸ್ ಈಗ ಬೇರೆ ಝೂ ಅಥವಾ ಸಫಾರಿಗಳು ಇಲ್ಲದೆ ಇರೋಂಥ ಎಕ್ಸ್ಪೀರಿಯನ್ಸ್ ಇಲ್ಲಿ ವಿಸಿಟರ್ಸ್ ಏನು ಸಿಗುತ್ತೆ? ಓಕೆ. ಸೊ ಇದು ನಮ್ಮ ಝೂ, ಶಿವಮೊಗ್ಗ ಝೂ ಏನಿದೆ ಅದು 1988 ಎಸ್ಟಾಬ್ಲಿಷ್ ಆಗಿತ್ತು. ಸೊ ಫಸ್ಟ್ ಶುರುವಾಗಿದ್ದೆ ಅದು ಲಯನ್ ಸಫಾರಿ ಅಂತಲೇ ಶುರುವಾಗಿತ್ತು. ಯಾಕಂದರೆ ಲಯನ್ ಮತ್ತು ಅರ್ಬಿಯೋರಸ್ ಸಫಾರಿ ಶುರುವಾಯಿತು. ಝೂ ಆ್ಯಸ್ ಎ ಕಾಂಪೊನೆಂಟ್ ಇರಲಿಲ್ಲ. ಕ್ರಮೇಣ 1996 ಝೂ ಅಂತ ಒಂದು ಆ್ಯಡ್ ಆಗಿ 2018 ಸುಮಾರು ಡೆವಲಪ್ಮೆಂಟ್ ಶುರುವಾಯಿತು. ಸೊ ನೀವು ಕರ್ನಾಟಕದಲ್ಲಿ ಒಂದು ಝೂ ಡೆವಲಪ್ಮೆಂಟ್ ಅಂತ ನೋಡ್ತೀರಾ ಅಂದರೆ, ಸೊ ನಮ್ಮಲ್ಲಿ ಝೂ ಅಥಾರಿಟಿ ಆಫ್ ಕರ್ನಾಟಕ ಅಂತ ಒಂದು ಅಪೆಕ್ಸ್ ಬಾಡಿ ಇದೆ. ಅದು 9 ಝೂಗೆ ಕೇರ್ ಟೇಕರ್ ಅದು. ಸೊ ಅದನ್ನ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಎಲ್ಲ ಝೂ ಅಥಾರಿಟಿ ಆಫ್ ಕರ್ನಾಟಕ ನೋಡ್ಕೊಳುತ್ತೆ. ಅದರಲ್ಲಿ ಮೈಸೂರು ಝೂ ಮತ್ತು ಬನ್ನೇರುಘಟ್ಟ ಝೂ ದೊಡ್ಡ ಝೂ ಬರುತ್ತೆ, ಲಾರ್ಜ್ ಝೂ ಕ್ಯಾಟಗರಿಯಲ್ಲಿ ಬರುತ್ತೆ. ಆಮೇಲೆ ಮಿಕ್ಕಿರೋದು ಶಿವಮೊಗ್ಗ ಝೂ, ಹಂಪಿ ಝೂ ಮತ್ತು ನಮ್ಮ ಗದಗ ಝೂ ಸ್ಮಾಲ್ ಕ್ಯಾಟಗರಿ ಝೂ ಅಲ್ಲಿ ಬರುತ್ತೆ. ಆಮೇಲೆ ಮಿಕ್ಕಿರೋ ಝೂ ಇದೆ, ಇನ್ನು ಬೆಳಗಾಮಲ್ಲಿದೆ, ದೆನ್ ಯು ಹ್ಯಾವ್ ಇಟ್ ಇನ್ ಗುಲ್ಬರ್ಗ ಮತ್ತು ದಾವಣಗೆರೆ, ಚಿತ್ರದುರ್ಗದಲ್ಲೆಲ್ಲ ಮಿನಿ ಝೂ ಅಂತ ಬರುತ್ತೆ. ಸೊ ಇದು ಕಂಪ್ಲೀಟ್ ಝೂದು ಮ್ಯಾನೇಜ್ಮೆಂಟ್ ಎಲ್ಲ ZAKನೇ ನೋಡ್ಕೊಳೋದು. ಸೊ ಶಿವಮೊಗ್ಗ ಝೂ ಅಲ್ಲಿ ನೀವು 1996 ಆಮೇಲೆ 2018 ಸುಮಾರು ಎಲ್ಲ ಝೂಸಲ್ಲಿ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಶುರುವಾಗಿದೆ. ಸೊ ನೀವು ನಮಗೂ ಅವಕಾಶ ಸಿಗುತ್ತೆ ಬೇರೆ ಸ್ಟೇಟ್ ಝೂಸಿಗೆಲ್ಲ ನೋಡೋಕ್ಕೆಲ್ಲ. ಸೊ ನಾವು ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಇದೇನು ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಸೆಟಪ್ ಇದೆ ತುಂಬ ಚೆನ್ನಾಗೇ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಶಿವಮೊಗ್ಗ ಝೂಗೂ ಅಷ್ಟೇ ಅದೊಂದು ಬೆನಿಫಿಟ್ ಸಿಕ್ತು ನಮಗೆ 2018 ತುಂಬ ಡೆವಲಪ್ ಆಗೋಕ್ಕೆ.
ಸೊ ದೊಡ್ಡ ದೊಡ್ಡ ಎನ್ಕ್ಲೋಜರ್ಸ್ ಡೆವಲಪ್ ಆಯಿತು. ಇವಾಗ ಝೂ ಅಲ್ಲಿ ಎಸ್ಪೆಷಲಿ ಮೊದಲು ನೀವು ನೋಡ್ಬೋದಿತ್ತು ಮೆನಾಜರಿ ಸ್ಟೈಲ್ ಆಫ್ ಎನ್ಕ್ಲೋಜರ್ಸ್ ಅಂತ ಅಂತಿದ್ವಿ. ಅಂದರೆ ಒಂದು ಕೇಜಲ್ಲಿ ಅನಿಮಲ್ ಮಾತ್ರ ಇಟ್ಬಿಡ್ತಿದ್ವಿ. ಸೊ ಒಂದು ಹ್ಯೂಮನ್ ಟಚ್ ಇರ್ತಿರ್ಲಿಲ್ಲ ಅದಕ್ಕೆ. ಅಂದರೆ ನೀವು ಏನಪ್ಪ ಪ್ರಾಣಿಗೆ ನಾವು ಕೂಡಾಕಿದ್ದೀವಿ ಅಂತ ಫೀಲಿಂಗ್ ಬರ್ತಾ ಇತ್ತು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನ್ ಹೆಂಗಿದೆ ಅಂತ ಅಂದರೆ ವಿ ಕಾಲ್ ಇಟ್ ಆಸ್ ಎ ಇಮರ್ಸಿವ್ ಎನ್ಕ್ಲೋಜರ್ ಸ್ಟೈಲ್ ಅಂತ ಹೇಳ್ತೀವಿ. ಒಂದು ನ್ಯಾಚುರಲ್ ಹ್ಯಾಬಿಟೈಟ್ನ ಮಿಮಿಕ್ ಮಾಡೋಕ್ಕೋಸ್ಕರ ಎನ್ಕ್ಲೋಜರ್ ಡಿಸೈನ್ ಎಲ್ಲ ಮಾಡಿರ್ತೀವಿ. ಎನ್ಕ್ಲೋಜರ್ಸ್ಗೆ ಸ್ಪೆಸಿಫಿಕ್ ಡಿಸೈನ್ ಪ್ಯಾರಾಮೀಟರ್ಸ್ ಎಲ್ಲ ಇರುತ್ತೆ. ಅದು ಸೆಂಟ್ರಲ್ ಝೂ ಅಥಾರಿಟಿ ಆಫ್ ಇಂಡಿಯಾ ಪ್ರಿಸ್ಕ್ರೈಬ್ ಮಾಡಿರುತ್ತೆ, ಅದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಆ ಎಲ್ಲ ಗೈಡ್ಲೈನ್ಸ್ ಮೇಲೆ ನಮ್ಮ ಕರ್ನಾಟಕದಲ್ಲೆಲ್ಲ ಝೂ ಡೆವಲಪ್ ಆಗ್ತಾ ಇದೆ. ಶಿವಮೊಗ್ಗ ಝೂನು ತುಂಬ ಡೆವಲಪ್ ಆಗಿದೆ. ಸೊ ಅದೇ ಆ ನಿಟ್ಟಿನಲ್ಲಿ ನಾವು ನೋಡಬೇಕು ಅಂತಂದರೆ ಸುಮಾರು ಅನಿಮಲ್ ಎಡಿಷನ್ ಆಗಿದೆ ನಮ್ಮಲ್ಲಿ. ಸೊ ಪ್ರೆಸೆಂಟ್ಲಿ ವಿ ಹ್ಯಾವ್ 400+ ಅನಿಮಲ್ಸ್ ಇದೆ. ಸೊ ಪ್ರಿಸೈಸ್ ಹೇಳಬೇಕು ಅಂದರೆ 444 ಅನಿಮಲ್ಸ್ ಇದೆ ನಮ್ಮ ಹತ್ರ. ಸೊ ಸ್ಪ್ರೆಡಿಂಗ್ ಅಕ್ರಾಸ್ 36 ಸ್ಪೀಶೀಸ್, ಮ್ಯಾಮಲ್ಸ್, ಬರ್ಡ್ಸ್ ಮತ್ತು ರೆಪ್ಟೈಲ್ಸಲ್ಲಿ. ಆ್ಯಂಡ್ ಕಾನ್ಸ್ಟೆಂಟ್ಲಿ ವಿ ಆರ್ ಡೂಯಿಂಗ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ವಿತ್ ಅದರ್ ಝೂಸ್ ಇನ್ ದ ಕಂಟ್ರಿ. ಸೊ ರೀಸೆಂಟಾಗಿ ನಾವು ಹೇಳಬೇಕು ಅಂದರೆ ವಿ ಹ್ಯಾವ್ ಗಾಟ್ ವೈಟ್ ಟೈಗರ್. ಸೊ ಇಟ್ ಈಸ್ ದ ಫಸ್ಟ್ ವೈಟ್ ಟೈಗರ್ ಟು ದ ಶಿವಮೊಗ್ಗ ಝೂ. ಸೊ ವಿ ಗಾಟ್ ಇಟ್ ಫ್ರಮ್ ಔರಂಗಾಬಾದ್ ಝೂ ಇಂದ. ಆಮೇಲೆ ನಮ್ಮಲ್ಲಿ ಟೈಗರ್ ಸಂಖ್ಯೆನೂ ಜಾಸ್ತಿ ಇದೆ. ವಿ ಹ್ಯಾವ್ ಟೋಟಲ್ 8 ಟೈಗರ್ಸ್ ಇದೆ, ಲಯನ್ಸ್ 4 ಇದೆ. ಆ್ಯಂಡ್ ಫಸ್ಟ್ ಗಾಡ್ ಸಫಾರಿ ನಮ್ಮಲ್ಲಿ ಶುರುವಾಗಿದೆ. ಸೊ ನೋಡಿದ್ವಿ, ಅದು ಚೆನ್ನಾಗಿತ್ತು. ಹಾಂ. ಸೊ ಬಿಕಾಸ್ ಅದು ನ್ಯಾಚುರಲ್ ಹ್ಯಾಬಿಟೈಟ್ ಟೈಪ್ ಕೊಟ್ಟಿರೋ ಕಾರಣ ದ ಕೈಂಡ್ ಆಫ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಅನಿಮಲ್. ಸೊ ನೀವು ಕಾಡಲ್ಲಿ ಹೆಂಗೆ ನೋಡ್ತೀರಾ ಪ್ರಾಣಿನ, ಇಲ್ಲೂ ಹಂಗೆ ನೋಡ್ಬೋದು. ಆಮೇಲೆ ನಮ್ಮ ಝೂ ಇದೆಯಲ್ಲ, ಅದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಇದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು. ಅದಲ್ಲಿ ಕಾರ್ವೌಟ್ ಮಾಡಿ 1988 ಎಸ್ಟಾಬ್ಲಿಷ್ ಮಾಡಿರೋದು. ಸೊ USB ಹೇಳಬೇಕು ಅಂತ ಅಂದರೆ ನಮ್ಮ ಸಫಾರಿನೇ. ಯಾಕಂದರೆ ಎಲ್ಲ ಕಡೆ ನಿಮಗೆ ಒಂದು ಮ್ಯಾನ್ ಮೇಡ್ ಜಂಗಲ್ ಕಂಡು ಬರುತ್ತೆ ಸಫಾರಿ ಅಂದರೆ. ಇಲ್ಲಿ ಅದು ನ್ಯಾಚುರಲ್ ಫಾರೆಸ್ಟ್ ಇರೋ ಕಾರಣ ಯಾವಾಗಾರ ಒಬ್ಬನು ಪರ್ಸನ್ ಸಫಾರಿ ವೆಹಿಕಲ್ ಇಲ್ಲ ಸಫಾರಿ ನೋಡ್ತಾನೆ ಅಂತ ಅಂದರೆ ಇಲ್ಲಿ ಹ್ಯಾವ್ ಎ ಸೇಮ್ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ದ ಅನಿಮಲ್. ಯಾವಾಗ ನೀವು ಬಂಡೀಪುರ, ನಾಗರಹೊಳೆ ಮತ್ತು ಬೇರೆ ಸಫಾರಿ ಏನು ತೊಗೊತೀರಾ ಜಂಗಲ್ ಸಫಾರಿ, ಅದೇ ಫೀಲಿಂಗ್ಸ್ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ಲೈಕ್ ವಿ ಗೆಟ್ ಲಾಟ್ ಆಫ್ ವಿಸಿಟರ್ಸ್ ಫ್ರಮ್ ಔಟ್ಸೈಡ್ ಸಫಾರಿ ನೋಡಬೇಕು ಅಂತ. ಆಮೇಲೆ ಝೂ ಆ್ಯಂಗಲಲ್ಲೂ ಅಷ್ಟೇ ಸುಮಾರು ಎನ್ಕ್ಲೋಜರ್ಸ್ ಬಿಲ್ಟ್ ಆಗಿರೋ ಕಾರಣ ವಿ ಹ್ಯಾವ್ ಬ್ರಾಟ್ ವೆರಿ ಗುಡ್ ನಂಬರ್ ಆಫ್ ಅನಿಮಲ್ಸ್. ಸೊ ಬರ್ಡ್ ಸೆಕ್ಷನು ಅಷ್ಟೇ ತುಂಬ ಇದೆ ನಮ್ಮಲ್ಲಿ. ಸೊ ರೀಸೆಂಟ್ಲಿ ವಿ ಹ್ಯಾವ್ ಗಾಟ್ ಆಫ್ರಿಕನ್ ಗ್ರೇ ಪ್ಯಾರೆಟ್ ಸಿಕ್ಕಿದೆ ನಮಗೆ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಆ್ಯಡೆಡ್ ಬ್ಲೂ ಆ್ಯಂಡ್ ಗೋಲ್ಡನ್ ಮಕಾವ್. ಸೊ ಈ ಥರ ಡೆವಲಪ್ಮೆಂಟ್ ಮತ್ತು ಎಡಿಷನ್ ಆಗ್ತಾ ಇದೆ. ವಿಸಿಟರ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಆಮೇಲೆ ಔಟ್ಸೈಡರ್ಸ್ ಮತ್ತು ಲೋಕಲೈಟ್ಸ್ ತುಂಬ ಇಷ್ಟಪಡೋದು, ಇನ್ನೊಂದು ಮಕ್ಳು ಇಷ್ಟಪಡೋದು ನಮ್ಮ ಸಫಾರಿಲಿ ಅಂದರೆ ಚಿಲ್ಡ್ರನ್ ಪ್ಲೇ ಏರಿಯಾ. ಸೊ ವಿ ಹ್ಯಾವ್ ಎ ವೆರಿ ಹ್ಯೂಜ್ ಚಿಲ್ಡ್ರನ್ ಪ್ಲೇ ಏರಿಯಾ. ಎಕ್ಸಿಟ್ ಲೊಕೇಶನ್. ಹೌದು. ಸೊ ಅಲ್ಲಿ ಸುಮಾರು ಜನ ಮಕ್ಕಳು ಕರ್ಕೊಂಡ್ಬರ್ತಾರೆ. ಸೊ ಐ ವುಡ್ ಸೇ USB ಅಂದರೆ ನಮ್ಮಲ್ಲಿ ಸಫಾರಿ ತುಂಬ ಚೆನ್ನಾಗಿದೆ. ಅದು ಫಾರೆಸ್ಟಲ್ಲಿ ನೋಡ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಾದ್ಮೇಲೆ ಇವಾಗ ಸುತ್ತಮುತ್ತ ಇವಾಗ ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಸ್ ಆಗಲಿ ಆಚೆ ಎಲ್ಲಾದರೂ ಸಿಕ್ತಾಗ ಅದನ್ನ ರೆಸ್ಕ್ಯೂ ಮಾಡಿದಾಗ ಆ ಅನಿಮಲ್ಸ್ ಎಲ್ಲರೂ ಇಲ್ಲೇ ತಂದು ರೆಸ್ಕ್ಯೂ ಮಾಡ್ತಾರೆ. ನಿಯರ್ ಬೈ ಇವಾಗ ಶಿವಮೊಗ್ಗ ನಿಯರ್ ಬೈ ಯಾವ್ದಾದ್ರು ಆ ಥರ ಆಯ್ತು ಅಂದ್ರೆ ಕೇಸ್ಗಳು, ಸೊ ನಿಮ್ಮ ಹತ್ರ ರೆಸ್ಕ್ಯೂ ಸೆಂಟರ್ಸ್ ಇದೆಯಾ ಅದಕ್ಕೆ, ಅಥವಾ ಅದು ಬೇರೆ ಪ್ಲೇಸ್ಗೆ ಹೋಗುತ್ತೆ ಯೂಶಲಿ? ಸೊ ಯೂಶ್ವಲಿ ಏನಾಗುತ್ತೆ, ಯಾವ್ದಾರ ಒಂದು ಅನಿಮಲ್ ನಾವು ಝೂ ಅಲ್ಲಿ ಇಟ್ಕೊತೀವಿ ಅಂತ ಅಂದರೆ ಯಾವತ್ತೂ ವೈಲ್ಡ್ ಅನಿಮಲ್ಸ್ ಇರಲ್ಲ. ಅದು ಯೂಶ್ವಲಿ ಝೂಸ್ ಎಲ್ಲನೂ ಝೂ ಬ್ರೆಡ್ ಅನಿಮಲ್ಸೇ ಇಟ್ಕೊಳೋದು. ಸೊ ವಿ ಎಕ್ಸ್ಚೇಂಜ್ ವಿತ್ ಅದರ್ ಅನಿಮಲ್ಸ್ ಆ್ಯಂಡ್ ಆಲ್. ಇವಾಗ ರೆಸ್ಕ್ಯೂ ಸೆಂಟರ್ನಲ್ಲಿ ನಮ್ಮಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆ್ಯಂಡ್ ಯಾವ್ದಾರೋ ಅನಿಮಲ್ ರೆಸ್ಕ್ಯೂ ಆಗುತ್ತೆ ವೈಲ್ಡಲ್ಲಿ ಅಂತ ಅಂದರೆ ವಿ ಟೆನ್ ಟು ರಿಹ್ಯಾಬಿಲಿಟೇಟ್ ಇಟ್ ಟು ದ ವೈಲ್ಡ್. ನಾವು ಯಾವಾಗ ಝೂ ಅಲ್ಲಿ ತೊಗೊತೀವಿ ಅಂದರೆ ಇಫ್ ಇಟ್ ಈಸ್ ಓಲ್ಡ್ ಏಜ್ಡ್, ಇಲ್ಲಾಂದರೆ ಅದು ಕಾನ್ಫ್ಲಿಕ್ಟ್ ಅನಿಮಲ್ ಇದೆ, ಸೊ ಮತ್ತೆ ಕಾಡಿಗೆ ಬಿಟ್ಟರೆ ಮತ್ತೆ ಕಾನ್ಫ್ಲಿಕ್ಟಿಗೆ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ತುಂಬ ಗ್ರೇವ್ ಇಂಜುರಿ ಆಗಿದೆ ಅದಕ್ಕೆ. ಸೊ ಆ ಥರ ಅನಿಮಲ್ಸ್ ಮಾತ್ರ ನಾವು ನಮ್ಮ ಅಂಡರ್ ಕೇರಲ್ಲಿ ಇಟ್ಕೊತೀವಿ. ಸೊ ಯಾವ್ದಾರ ಒಂದು ಹೆಲ್ತಿ ಅನಿಮಲ್ ಏನೋ ಕಾನ್ಫ್ಲಿಕ್ಟ್ ಝೋನಿಗೆ ಬಂದಿತ್ತು, ನಾವು ಹಿಡಿದು ಬಿಟ್ಟಿದ್ವಿ, ಝೂ ಅಲ್ಲೇ ಇಟ್ಕೊಬೇಕು ಅಂತ ಅಂದರೆ ಅದಕ್ಕೆ ನೆಸೆಸರಿ ಪರ್ಮಿಷನ್ಸ್ ಎಲ್ಲ ನಮಗೆ ಸಿಗಬೇಕಾಗತ್ತೆ ಫ್ರಮ್ ಅವರ್ PCCF ವೈಲ್ಡ್ ಲೈಫ್. ಸೊ ಜನರಿಗೆ ಅದೂ ಒಂದಿರುತ್ತೆ, ಕಾಡಿಂದ ಇಟ್ಕೊಂಡ್ಬಂದು ಇಟ್ಟಿರ್ತಾರೆ ಅಂತ ಇರಲ್ಲ. ನಮ್ಮಲ್ಲಿ ಸುಮಾರು ಝೂ ಅನಿಮಲ್ಸ್ದು ಪೇರೆಂಟ್ಸ್ ಎಲ್ಲ ಝೂ ಬಾರ್ನೆ, ಅದಿಂದು ಪೇರೆಂಟ್ಸೂ ಝೂ ಬಾರ್ನೆ. ಸೊ ಯು ಕ್ಯಾನ್ ಸೇ ದಟ್ ಇಲ್ಲಿ ಇಟ್ಕೊತಿರೋ ಅನಿಮಲ್ಸ್ ಎಲ್ಲ ಝೂ ಬಾರ್ನ್ ಅನಿಮಲ್ಸೇ, ಅದಕ್ಕೆ ಅದು ಕ್ಯಾಪ್ಟಿವಿಟಿಗೆ ಅಡ್ಜಸ್ಟ್ ಆಗಿರುತ್ತೆ. ಸೊ ಇಟ್ ನೋಸ್ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಗೊತ್ತಾಗ್ತಿರುತ್ತೆ ಅದಕ್ಕೆ. ಆಮೇಲೆ ಪ್ರಾಣಿಗಳಿಂದ ಸ್ಪೆಸಿಫಿಕ್ ಆಗಿ ಹ್ಯೂಮನ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಸರ್? ಇವಾಗ ಪ್ರಾಣಿಗಳು ಇವಾಗ ಜಾಸ್ತಿ ಟೈಗರ್ ಇದ್ದಷ್ಟು ಓಕೆ
ಸೊ ಬೇರೆ ಅನಿಮಲ್ಸ್ನ ಕಿಲ್ ಮಾಡಿ ಅದು ತಿಂದು ಅದ್ರ ಜೀವನ ನಡೆಸುತ್ತೆ. ಸೊ ಅನಿಮಲ್ಸ್ನ ರೆಡ್ಯೂಸ್ ಮಾಡುತ್ತೆ ಟೈಗರ್ ಯೂಶಲಿ ಓಕೆ. ಬೇರೆ ಅನಿಮಲ್ಸ್ಗಳನ್ನ. ಹೌದು, ಸೊ ಹೌದು. ಆ ರೀತಿ ಇವಾಗ ತುಂಬಾ ನೀವು ನೋಡಿದ್ರೆ ಹೊರಗಡೆ ಎಲ್ಲ ತುಂಬಾ ಟೈಗರ್ ಅಟ್ಯಾಕ್ಸ್ಗಳು ಮತ್ತೆ ಲೆಪರ್ಡ್ ಅಟ್ಯಾಕ್ಸ್ಗಳು ಝೋನಿಂದ ಆಚೆ ಬಂದೆಲ್ಲ ಕೇಸ್ಗಳೆಲ್ಲ ನೋಡಿದೀವಲ್ಲ. ಸೊ ಇವಾಗ ಈ ತರ ಆಗ್ತಿರೋದ್ ಕಾರಣ ಏನು ಒಂದು ಕ್ವಶನ್. ಅಂಡ್ ಇನ್ನೊಂದೇನಂದ್ರೆ ಇವಾಗ ತುಂಬಾ ಟೈಗರ್ಸ್ ಮತ್ತೆ ಲೆಪರ್ಡ್ಸ್ಗಳು ಇರೋದ್ರಿಂದ ನಮ್ಗೆ ಏನ್ ಹೆಲ್ಪ್ ಇದೆ ಲೈಕ್ ಫಾರ್ ನಾರ್ಮಲ್ ಪೀಪಲ್? ಸೊ ತುಂಬ ಒಳ್ಳೆ ಕ್ವಶನ್ ಕೇಳ್ರಿ. ಇವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಕನ್ಸರ್ವೇಷನ್ ಬಗ್ಗೆ ಮಾತಾಡ್ತೀವಿ, ಬಟ್ ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ನಾವು ನೀಟಾಗಿ ಅರ್ಥ ಮಾಡ್ಕೊಳಲ್ಲ. ಸೊ ಇವಾಗ ಸ್ಪೆಸಿಫಿಕಲಿ ನೀವು ಒಂದು ನಾರ್ಮಲ್ ಆಗಿ ಒಂದು ಅನಾಲಜಿ ಮಾಡಬೇಕು ಅಂತ ಅಂದರೆ, ಇವಾಗ ನಾವು ಹೆಲ್ತಿ ಇರೋಕ್ಕೆ ಒಂದು ಯಾಡ್ ಸ್ಟಿಕ್ ಇದೆ ನಮಗೆ. ಸೊ ಇವಾಗ ಟೆಂಪ್ರೇಚರ್ ಶುಡ್ ಬಿ ನಾರ್ಮಲ್, ಅದು ಅಷ್ಟೇ ಬಾಡಿ ಮಾರ್ಕ್ಸ್ ಇಂಡೆಕ್ಸ್ ಇರಬೇಕು. ಸೊ ಆ ಥರದ್ದು ವಿ ಹ್ಯಾವ್ ದಟ್ ಜನರಲ್ ಟರ್ಮಿನಾಲಜಿ. ಅದೇ ನಾಲೆಜಿ ನೀವು ಇದಕ್ಕೆ ಮಾಡಿದ್ರೆ ಫಾರೆಸ್ಟಿಗೆ, ಇವಾಗ ಫಾರೆಸ್ಟ್ ಹೆಲ್ತಿ ಆಗಿದೆಯಾ? ಯಾಕೆ ಅಂದರೆ ಫಾರೆಸ್ಟಿಂದ ನಮಗೆ ಸುಮಾರು ಎಕೋಸಿಸ್ಟಮ್ ಸರ್ವಿಸಸ್ ಸಿಗ್ತಾ ಇದೆ. ನೀರು ಇರ್ಬೋದು, ಇಟ್ ಕುಡ್ ಬಿ ಅದರಿಂದ ಸಿಗ್ತಾ ಇರೋದು ನಮಗೆ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ನೆಕ್ಸ್ಟ್ ಗಾಳಿ ಸಿಗ್ತಾ ಇರೋದು. ಸೊ ದೋಸ್ ಥಿಂಗ್ಸ್ ಆರ್ ಫಾರೆಸ್ಟ್ ಪ್ರೊಡ್ಯೂಸ್ ಇಂದ ಸಿಗ್ತಾ ಇರೋದು. ಫಾರೆಸ್ಟ್ ಹೆಲ್ತಿಯಾಗಿಲ್ಲ ಅಂತ ಅಂದರೆ ನನ್ ಆಫ್ ದ ವೈಲ್ಡ್ ಲೈಫ್ ಇಸ್ ಗೋಯಿಂಗ್ ಟು ಸ್ಟೇ ದಟ್. ಸೊ ಇಟ್ಸ್ ಆ್ಯನ್ ಯಾಡ್ ಸ್ಟಿಕ್. ಇವಾಗ ಒಂದು ಟೈಗರು ಯಾವುದೋ ಒಂದು ಫಾರೆಸ್ಟಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ವಿ ಕ್ಯಾನ್ ಸೇ ದಟ್ ಫಾರೆಸ್ಟ್ ಈಸ್ ಹೆಲ್ತಿ. ಸೊ ಅಲ್ಲಿ ನೀರು ಹರಿತಾ ಇದೆ, ಗಾಳಿ ಚೆನ್ನಾಗಿದೆ, ಎಲ್ಲ ಟ್ರೀ ಸ್ಪೀಷೀಸ್ ಇದೆ, ಸೊ ಸಾಯಿಲ್ ರಿಚ್ ಆಗಿದೆ. ಸೊ ಇಟ್ ಇಸ್ ಗೋಯಿಂಗ್ ಟು ಸಪೋರ್ಟ್ ಲೈಫ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನೀವೆಲ್ಲ ಟೈಗರ್ ರಿಸರ್ವ್ಸ್ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನದಿ ಹರಿತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಭದ್ರಾ ಟೈಗರ್ ರಿಸರ್ವಲ್ಲಿ ಭದ್ರಾ ಫ್ಲೋ ಆಗ್ತಾ ಇದೆ, ಕಾಳಿ ಟೈಗರ್ ರಿಸರ್ವಲ್ಲಿ ಕಾಳಿ ನದಿ ಫ್ಲೋ ಆಗ್ತಾ ಇದೆ. ಸೊ ಎಲ್ಲ ಟೈಗರ್ ರಿಸರ್ವ್ಸಲ್ಲೂ ಇಟ್ಸ್ ಎ ಸೋರ್ಸ್ ಆಫ್ ವಾಟರ್ ಪಾಯಿಂಟ್, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಎಕಾನಮಿ. ಸೊ ಅದಕ್ಕೋಸ್ಕರ ಐ ಕನ್ಸಿಡರ್ ದಟ್ ಆಲ್ ದೀಸ್ ಅನಿಮಲ್ಸ್ ಆ್ಯಂಡ್ ಆಲ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಫಾರೆಸ್ಟ್ ಹೆಲ್ತ್ ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು ಸರ್.